ಹಾನಿಗೊಳಗಾದ ತೊಗರಿಗೆ ಪರಿಹಾರ ನೀಡುವ ರಾಜ್ಯ ಸರ್ಕಾರಕ್ಕೆ, ವಿಜಯಪುರ ಜಿಲ್ಲೆ ರೈತರನ್ನು ಕಡೆಗಣಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಮೆಕ್ಕೆಜೋಳ ಖರೀದಿ ಕೇಂದ್ರ ಪ್ರಾರಂಭ ಮಾಡಿದ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಅಯ್ಯಯ್ಯೋ 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 ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ, ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ, ವಿಜಯಪುರ ಜಿಲ್ಲೆಯ ರೈತರನ್ನು ಕಡೆಗಣಿಸುತ್ತಿರುವ ವಿಜಯಪುರ ಜಿಲ್ಲೆಯ ಎಲ್ಲ ಶಾಸಕರಿಗೆ, ವಿಜಯಪುರ ಜಿಲ್ಲೆ ರೈತ ವಿರೋಧಿ ಜಿಲ್ಲಾ ಉಸ್ತುವಾರಿ ಬೇಕೇ ಬೇಕು, ರೈತ ವಿರೋಧಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ, ರೈತರನ್ನು ಕಡೆಗಣಿಸುತ್ತಿರುವ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ, ಹಾನಿಗೊಳಗಾದ ತೊಗರಿಗೆ ಪರಿಹಾರ ನೀಡಿದ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ. ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆ ಮಾಡಿರ್ತಕ್ಕಂಥ ತೊಗರಿ ಬೆಳೆ ಸಂಪೂರ್ಣ ಹಾಳಾಗಿ ಹೋಗಿದೆ. ನಿರಂತರ 2 ತಿಂಗಳ ಮೇಲ್ಪಟ್ಟು ಮಳೆ ಆಯಿತು. ಹೀಗಾಗಿ ಎಲ್ಲ ಬೆಳೆಗಳು ಕೊಳೆತು ಹೋಗ್ಯಾವ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು 2-3 ತಿಂಗಳಾಯಿತು ಸಮೀಕ್ಷೆ ಮಾಡಿ ಎಲ್ಲ ಮನವರಿಕೆ ಮಾಡ್ಕೊಂಡವ್ರು ಎಷ್ಟು ಪ್ರಮಾಣದಲ್ಲಿ ತೊಗರಿ ಬೆಳೆ ಹಾಳಾಯ್ತು ಅನ್ನೋದು. ಆದ್ರೆ ಇಲ್ಲಿವರೆಗೂ ಕೂಡ ರೈತರ ಖಾತೆಗೆ ಒಂದು ಬಿಡಿಗಾಸು ಕೂಡ ಜಮಾ ಆಗಿಲ್ಲ. ಮಾನ್ಯ ಜಿಲ್ಲಾಧಿಕಾರಿಗೆ ಕೇಳಿದ್ರೆ 333 ಕೋಟಿ ರೂಪಾಯಿ ಇಡೀ ರಾಜ್ಯದಲ್ಲೇ ಹೆಚ್ಚಿನ ಒಂದು ಪರಿಹಾರ ಬಂದ ನಮ್ಮ ಜಿಲ್ಲೆಗೆ ಅಂತ ಹೇಳ್ತಾರ. ಆದ್ರೆ ಇಲ್ಲೂ ಕೂಡ ಒಂದು ಖಾತೆಗೆ 1 ರೂಪಾಯಿ ಬಂದಿಲ್ಲ. ಸುಮ್ಮನೆ ಸುಳ್ಳು ಹೇಳುವಂತ ಕೆಲಸ ಮಾಡಬಾರ್ದು ಜಿಲ್ಲಾಡಳಿತರು ಕೂಡ. ಈ ರೈತರು ಸಾಲ ಸೂಲ ಮಾಡಿ ತೊಗರಿ ಬಿತ್ತನೆ ಮಾಡಿದ್ರು, ತೊಗರಿ ಹತ್ರ ಹಾಳಾಗೋಯ್ತು. ಇನ್ನು ಸ್ವಲ್ಪ ಪರಿಹಾರ ಬತ್ತಪ್ಪ ಅಂದ್ರೆ 2ನೇ ಪೀಕಿಗೆ ಅಂದ್ರೆ ಹಿಂಗಾರು ಹಂಗಾಮಿನ ಬೆಳೆ ಇವತ್ತ ಜೋಳ ಇರಬಹುದು, ಕಡಲೆ ಇರಬಹುದು, ಗೋಧಿ ಇರಬಹುದು, ಇನ್ನಿತರ ಬೆಳೆ ಅಂದ್ರೆ ಬೆಳಿಬೇಕಂತಕ್ಕಂಥ ಒಂದು ಆಲೋಚನೆ ರೈತರಿಗೆ ಒಂದು ಪೈಸಾ ಕೂಡ ಪರಿಹಾರ ಬಂದಿಲ್ಲ. ಹೀಗಾಗಿ ಖಾಸಗಿಯವ್ರ ಕಡೆಯಿಂದ ಸಾಲ ಸೂಲ ಮಾಡಿ ಇವತ್ತು ಬಿತ್ತನೆ ಮಾಡಿದ್ದಾರೆ. ಇಂಥ ಸಂಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ ಇವತ್ತು ಸರ್ಕಾರ ಮುಗಿಯತ್ತು ತೋರಿಸುವಂತ ಕೆಲಸ ಮಾಡ್ತಾ ಇದೆ. ಈಗಲಾದರೂ ಜಿಲ್ಲಾಡಳಿತ ಮತ್ತು ಸರ್ಕಾರ ಎಚ್ಚೆತ್ತುಕೊಂಡು ಏನು ಪರಿಹಾರ ಬಂದತ್ ನೀವು ಹೇಳಕತ್ತೀರಲ್ಲ, ಕೂಡಲೇ ಇವತ್ತು ರೈತರ ಖಾತೆಗೆ ಯೋಗ್ಯ ಒಂದು ಪರಿಹಾರ ಹಣವನ್ನು ಬಿಡುಗಡೆ ಮಾಡಬೇಕು. ಮತ್ತು ಅದ್ರ ಜೊತೆಗೆ ಕೇಂದ್ರ ಸರ್ಕಾರ ಇತ್ತೀಚೆಗೆ ಮೆಕ್ಕೆಜೋಳಿಗೆ ಪ್ರತಿ ಕ್ವಿಂಟಲ್ಗೆ 2400 ರೂಪಾಯಿ ದರವನ್ನು ಘೋಷಣೆ ಮಾಡಿದೆ. ಆದ್ರೆ ಇಲ್ಲಿವರೆಗೂ ಕೂಡ ವಿಜಯಪುರ ಜಿಲ್ಲೆಯಲ್ಲಿ ಒಂದು ಖರೀದಿ ಕೇಂದ್ರ ಕೂಡ ಪ್ರಾರಂಭ ಮಾಡಿಲ್ಲ. ಆದ್ರೆ ಇವತ್ತ ಕೇಂದ್ರ ಸರ್ಕಾರ ಏನು 2400 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಿದಲ್ಲ, ಅದು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ. ಯಾಕಂದ್ರೆ ರೈತರು ಬೆಳೆದಂತ ಯಾವುದೇ ಬೆಳೆಗೆ ಇವತ್ತು ಎಲ್ಲ ಖರ್ಚು ವೆಚ್ಚ ಪ್ರಾರಂಭದ ಒಂದು ಕೃಷಿ ಚಟುವಟಿಕೆ ಹಿಡ್ಕೊಂಡು ಕೊನೆವರೆಗೆ ಒಂದು ಹಾರ್ವೆಸ್ಟಿಂಗ್ ಏನು ಬೆಳೆ ಕಟಾವು ಮಾಡಿ ಮಾರುಕಟ್ಟೆಗೆ ಸಾಗಿಸುವವರೆಗೂ ಇಡೀ ಒಂದು ವರ್ಷ ಎಲ್ಲ ಖರ್ಚು ವೆಚ್ಚ ಗಣನೆಗೆ ತೆಗೆದುಕೊಂಡು ಒಂದು ದರವನ್ನು ನಿಗದಿ ಮಾಡಬೇಕೆ ಹೊರತಾಗಿ ತಮ್ಮ ಮನಸ್ಸಿಗೆ ಬಂದಾಗ ದರ ನಿಗದಿ ಮಾಡಿದ್ರೆ ರೈತರು ಸಾಲದಿಂದ ಮುಕ್ತರಾಗುವುದಿಲ್ಲ. ಆ ಕಾರಣಕ್ಕಾಗಿ ಪ್ರತಿ ಕ್ವಿಂಟಲ್ ಮೆಕ್ಕೆಜೋಳಿಗೆ 3000 ರೂಪಾಯಿ ಕೇಂದ್ರ ಸರ್ಕಾರ ನಿಗದಿ ಮಾಡಬೇಕು. ಅದ್ರ ಜೊತೆಗೆ ರಾಜ್ಯ ಸರ್ಕಾರ 500 ರೂಪಾಯಿ ಹೆಚ್ಚುವರಿ ಧನ ಅಂದ್ರೆ ಪ್ರೋತ್ಸಾಹ ಧನವಾಗಿ ಕೊಡಬೇಕು. ಒಂದು ವೇಳೆ ಸರ್ಕಾರ ಇದನ್ನ ಕ್ರಮ ಕೈಗೊಳ್ಳದಿದ್ದರೆ ಮತ್ತು ಮಾನ್ಯ ಜಿಲ್ಲಾಡಳಿತ ಪರಿಹಾರಧನ ತಕ್ಷಣವಾಗಿ ಕೊಡದೇ ಇದ್ದರೆ ಅದ್ರ ಜೊತೆಗೆ ಖರೀದಿ ಕೇಂದ್ರವನ್ನು ಕೂಡ ಪ್ರಾರಂಭ ಮಾಡಬೇಕು. ಇಲ್ಲೇ ಹೋದಲ್ಲಿ ನಾವು ಅಖಂಡ ಕರ್ನಾಟಕ ರೈತ ಸಂಘದ ವತಿಯಿಂದ ಎಲ್ಲ ರೈತರನ್ನ ಕುಡ್ಕೊಂಡು ನಾವು ಮಾನ್ಯ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ದಳಿ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡಬೇಕು ತಿಳ್ಕೊಂಡು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಅರವಿಂದ್ ಕುಲಕರ್ಣಿ, ಅಖಂಡ ಕರ್ನಾಟಕ ರೈತ ಸಂಘದ.